ನಮಸ್ಕಾರ. ಇವತ್ತು ನಾವು ವಿಶೇಷವಾಗಿ ಪ್ರಾರ್ಥನೆ ಆದಮೇಲೆ ಯಾಕೆ ಸೇರಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ನಮ್ಮೊಂದಿಗೆ ಪೂಜ್ಯ ಸ್ವಾಮಿ ತದ್ವಿಕ್ತಾನಂದಜಿ ಮಹಾರಾಜರವರಿದ್ದಾರೆ. ಅವರಿಗೆ ಒಂದು ಹೊಸ ಜವಾಬ್ದಾರಿ ಸಿಕ್ಕಿರೋದ್ರಿಂದ ಅವರು ಮಾದಿಹಳ್ಳಿ ರಾಮಕೃಷ್ಣ ಮಠದಲ್ಲಿ ಅವರು ಇನ್ನು ಮುಂದೆ ಸೇವೆ ಸಲ್ಲಿಸೋರಿದ್ದಾರೆ. ಸೊ ಇಷ್ಟು ದಿನ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹಾಸ್ಟೆಲ್ ಇದೆಯಲ್ಲ, ಇಲ್ಲಿ ರಾಮಕೃಷ್ಣ ವಿದ್ಯಾರ್ಥಿ ಮಂದಿರ, ಅದರ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಿದ್ರು. ಇನ್ನು ಮೇಲೆ ಅವರು ರಾಮಕೃಷ್ಣ ಮಠ ಮಾದಿಹಳ್ಳಿಯಲ್ಲಿ ತುಮಕೂರು ಹತ್ರ ಬರುತ್ತೆ ಆಯ್ತಾ, ಅಲ್ಲಿ ಅವರು ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸೋರಿದ್ದಾರೆ. ಇನ್ನು ಮುಂದೆ ಸ್ವಾಮೀಜಿ ಅವರು ಬಾಲಕ ಸಂಘದಲ್ಲೇ, ಈಗ ನೀವೆಲ್ಲ ಹೇಗೆ ಕೂತಿದ್ದೀರಲ್ಲ ಹಾಗೆ ಕೂತ್ಕೊಂಡು ಬಾಲಕ ಸಂಘದಲ್ಲಿ ಕಲಿತು, ಆಮೇಲೆ ಅವರು ಆಧ್ಯಾತ್ಮಿಕ ಒಂದು ದೃಷ್ಟಿಯಿಂದ ಅವರು ರಾಮಕೃಷ್ಣ ಮಠವನ್ನ ಸೇರಿ ವಿವೇಕಾನಂದರ ದಿವ್ಯತ್ರಯರ ವಿಚಾರಗಳಿಂದ ಪ್ರಭಾವಿತರಾಗಿ ಸನ್ಯಾಸ ಜೀವನವನ್ನ ಸ್ವೀಕರಿಸಿ ಬೆಳಗಾಮಲ್ಲಿ, ಪೊನ್ನಂಪೇಟೆಯಲ್ಲಿ, ಬೇಲೂರು ಮಠದಲ್ಲಿ ಬೇರೆ ಬೇರೆ ಕೇಂದ್ರಗಳಲ್ಲಿ ಅವರು ಸೇವೆ ಸಲ್ಲಿಸಿ ಆಮೇಲೆ ಅವರು ಬೆಂಗಳೂರಿನಲ್ಲಿ ವಿದ್ಯಾರ್ಥಿ ಮಂದಿರದಲ್ಲಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸೋಕೆ ಬಂದರು. ಬೆಳಗಾಂನಲ್ಲಿ ಸ್ವಾಮಿ ವಿವೇಕಾನಂದರು ಬಂದಿದ್ರು, ಗೊತ್ತಾ ನಿಮ್ಗೆಲ್ಲ? ಅಲ್ಲಿ ಅವ್ರು ಇದ್ದಂತಹ ಮನೆಯನ್ನ ರಿನೋವೇಷನ್ ಮಾಡುವಂತಹ ಕಾರ್ಯ, ಅದರಲ್ಲೆಲ್ಲ ಸ್ವಾಮೀಜಿ ಅವರು ಮುಂದಾಳತ್ವವನ್ನ ವಹಿಸಿ ಇದು ಇವತ್ತೊಂದು ತುಂಬಾ ಚೆನ್ನಾಗಿರುವಂತಹ ಮಾನ್ಯುಮೆಂಟ್ ಆಗಿ, ನೀವೆಲ್ಲ ಮುಂದೆ ಬೆಳಗಾವಿಗೆ ಹೋದ್ರೆ ಅಲ್ಲಿ ಈ ಮಾನ್ಯುಮೆಂಟ್ ನ ನೋಡ್ಬೋದು. ಸೊ ಆ ಮಾನ್ಯುಮೆಂಟ್ ರೀಕ್ರಿಯೇಟ್ ಮಾಡೋದ್ರಲ್ಲಿ ಸ್ವಾಮೀಜಿ ಅವರು ಮುಂದಾಳತ್ವವನ್ನ ವಹಿಸಿ ಆ ಕೆಲಸವನ್ನ ಮಾಡಿದ್ರು. ಆಮೇಲೆ ಇಲ್ಲಿಗೆ ಬಂದ ಮೇಲೆ ನಮ್ಮ ಬಾಲಕ ಸಂಘದ ಎಷ್ಟೋ ಚಟುವಟಿಕೆಗಳಲ್ಲಿ ನೀವೆಲ್ಲ ನೋಡಿದಿರಲ್ವಾ, ನಮ್ಮ ವಸಂತ ವಿಹಾರ ಆಗಿರ್ಬೋದು, ನಮ್ಮ ನಿತ್ಯ ಚಟುವಟಿಕೆಗಳಾಗಿರ್ಬೋದು, ಆಮೇಲೆ ನಾವು ಬಾಲಕ ಸಂಘದಲ್ಲಿ ಎಲ್ಲ ಸೇರಿ ನಾವು ಈ ಆನ್ಯುವಲ್ ಕಾಂಪಿಟೇಷನ್ಸ್ ಮಾಡ್ತೀವಿ, ಮತ್ತೆ ಈ ಮೈ ಇಂಡಿಯಾದ ಇಂಡಿಯಾ ಎಟರ್ನಲ್ ಅನ್ನುವಂತಹ ಕಾಂಪಿಟೇಷನ್, ಇದರ ಬೇರೆ ಬೇರೆ ಚಟುವಟಿಕೆಗಳು ನಾವು ರೂಪಿಸಬೇಕಾದ್ರೆ ಸ್ವಾಮೀಜಿ ಅವ್ರ ಮಾರ್ಗದರ್ಶನ ನಮಗೆ ಎಷ್ಟೋ ಸಹಾಯ ಆಗಿದೆ. ಎಷ್ಟೋ ಸರ್ತಿ ರಾತ್ರಿ ಹೋದಾಗ್ಲೂ ಸ್ವಾಮೀಜಿ ತುಂಬಾ ಹೊತ್ತು ತಾಳ್ಮೆಯಿಂದ ಕೂತು ಈ ಎಲ್ಲ ಕಾರ್ಯಕ್ರಮಗಳ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ, ಅವ್ರ ಸಲಹೆಗಳನ್ನು ಕೊಟ್ಟಿದ್ದಾರೆ. ಎಷ್ಟೋ ಸರ್ತಿ ನಾವು ದೊಡ್ಡ ಮೇಜರ್ ಕಲ್ತಿರೋದೇನಂದ್ರೆ ಸ್ವಾಮೀಜಿಯಿಂದ ಆ ಬ್ಯಾರಿಯರ್ನ ಕಡಿಮೆ ಮಾಡ್ಬಿಟ್ರು. ಮುಂಚೆ ಹಾಸ್ಟೆಲ್ ಮತ್ತೆ ಆಶ್ರಮ ಅಂತ ಇದ್ದಿದ್ದ ಬ್ಯಾರಿಯರ್ನ ಇಲ್ಲದೆ ಹಾಸ್ಟೆಲ್ ಅವ್ರನ್ನು ಕೂಡ ಇಲ್ಲಿ ಭಾಗವಹಿಸುವ ಹಾಗೆ ಮಾಡಿ, ನಾವು ಅಲ್ಲಿ ಭಾಗವಹಿಸುವ ಹಾಗೆ ಮಾಡಿ, ಆ ರೀತಿಯ ಒಂದು ಬ್ಯಾರಿಯರ್ ಇಲ್ಲದೆ ಇರೋ ಹಾಗೆ ಮಾಡಿರೋದು ಸ್ವಾಮೀಜಿ ಅವರ ಒಂದು ದೊಡ್ಡ ಯಶಸ್ಸಿನ ಕಾರ್ಯ ಅಂತ ನಾನಂತೂ ಅನ್ಕೊಳ್ತೀನಿ. ಸೊ ಸ್ವಾಮೀಜಿ ಅವರು ನಿಮ್ಮನ್ನೆಲ್ಲ ಒಂದ್ಸರ್ತಿ ಉದ್ದೇಶಿಸಿ ಮಾತನಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದಾಗ ಸ್ವಾಮೀಜಿ ಅವರು ಒಪ್ಕೊಂಡಿದ್ದಾರೆ. ಪೂಜ್ಯ ಸ್ವಾಮಿ ಸೌಖ್ಯಾನಂದಜಿ ಮಹಾರಾಜರವರು ಹೇಳಿದ್ರಿಂದ, ಸ್ವಾಮೀಜಿ ಅವರು ಬಾಲಕ ಸಂಘದಲ್ಲೇ ಇದ್ದಿದ್ರಿಂದ ನಿಮ್ಗೆಲ್ಲ ಒಂದು ಮಾರ್ಗದರ್ಶನವನ್ನ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿಂದ ಸ್ವಾಮೀಜಿ ಅವ್ರನ್ನ ನಾವು ಕೇಳ್ಕೊಂಡು ಸ್ವಾಮೀಜಿ ಅವರು ಬಂದಿದ್ದಾರೆ. ಸೊ ಇವಾಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತ ಪೂಜ್ಯ ಸ್ವಾಮಿ ತದ್ವಿಕ್ತಾನಂದಜಿ ಮಹಾರಾಜರವರಲ್ಲಿ ವಿನಂತಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದಾಯ ಸೂರಯೇ ಸತ್ ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಶ್ರೀ ಸ್ವಾಮಿ ಯತೀಶ್ವರಾನಂದ ಮಹಾರಾಜರಿಗೆ ಆಂತರಿಕವಾಗಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವಿವೇಕಾನಂದ ಬಾಲಕ ಸಂಘದ ಸಂಸ್ಥಾಪಕರು ಆದಂತಹ, ಮಠದ ಆಚಾರ್ಯರು ಆದಂತಹ ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜರನ್ನ ನಾವು ಬಾಲಕ ಸಂಘದಲ್ಲಿ ಪ್ರತಿದಿನ ಸ್ಮರಿಸಬೇಕಾದಂತಹ ಆಚಾರ್ಯರು ಅಂತ ಹೇಳಿದ್ರೆ, ದೇವರನ್ನ, ತತ್ವವನ್ನ ನಮ್ಮ ಸಾಮಾನ್ಯ ಮನಸ್ಸುಗಳಿಗೆ ಅರ್ಥ ಆಗುವ ರೀತಿಯಲ್ಲಿ ನಮ್ಮ ಮಟ್ಟಕ್ಕೆ ಯಾವ ರೀತಿ ಅದನ್ನ ಕೊಡಬೇಕು, ಅರ್ಥಪಡಿಸಬೇಕು, ಆ ರೀತಿಯಲ್ಲಿ ಕೊಡುವಂಥವರಿಗೆ ಆಚಾರ್ಯರು ಅಂತ ಹೇಳ್ತೇವೆ. ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜರು ಈ ಮಠದಲ್ಲಿ
ಅಧ್ಯಕ್ಷರಾಗಿದ್ದದ್ದು ಒಂದು ವಿಚಾರ. ಮತ್ತೊಂದು ವಿಚಾರ, ಅವರು ಅನುಭೂತಿ ಪುರುಷರು. ಈಗ ನಾವೆಲ್ಲ ಸನ್ಯಾಸಿಗಳು ಭಾರತೀಯರು ಯಾವ ಒಂದು ಆದರ್ಶಕ್ಕೋಸ್ಕರ ನಾವು ಯಾವಾಗಲೂ ಕನವರಿಸ್ತಾ ಇರ್ತೇವೆ, ಮೋಕ್ಷ ಅಂತ ಒಂದಿದೆ. ಗೊತ್ತಿಲ್ಲದಿರೋರು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ, ಅದ್ರ ಬಗ್ಗೆ ಕೇಳಿರೋರು ಅದ್ರ ಕಡೆಗೆ ಹೋಗೋದು ಹೇಗೆ ಅಂತ ಆಲೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಈಗಾಗಲೇ ಸಾಕಷ್ಟು ಗಮನಿಸಿರುವಂತವ್ರು, ಆಗ್ಲೇ ಆ ದಿಕ್ಕಿನಲ್ಲಿ ಪ್ರಯಾಣ ಮಾಡಿರುವಂತವ್ರು, ಕೆಲವು ಸಣ್ಣ ಸಣ್ಣ ಎಡರು ತೊಡರುಗಳಿರಬಹುದು, ಅದನ್ನ ಸರಿಪಡಿಸಿಕೊಂಡು ನಮ್ಮ ಮೂಲ ನಿಜವಾದ ಸ್ಥಾನಕ್ಕೆ ತಲುಪುವುದಕ್ಕೆ ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜರು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ, ಈ ಬಾಲಕ ಸಂಘವನ್ನ ಅನೇಕ ಹಿರಿಯರು 1953ರಿಂದ ಅನೇಕ ಹಿರಿಯರು ಬಾಲಕ ಸಂಘದ ಏಳಿಗೆಗಾಗಿ, ಬಾಲಕರ ಉದ್ಧಾರಕ್ಕಾಗಿ ಶ್ರಮಿಸಿದ್ದಾರೆ. ಅವರೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಮತ್ತು ಇಂದು ನಮ್ಮ ರಾಮಕೃಷ್ಣ ಮಠ ಬಸವನಗುಡಿಯನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇರುವಂತಹ ಪರಮ ಪೂಜ್ಯ ಸ್ವಾಮಿ ನಿತ್ಯಸ್ಥಾನಂದಜಿ ಮಹಾರಾಜ್ ಅವರಿಗೂ ಕೂಡ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಹಾಗೂ ಇವತ್ತು ಬಾಲಕ ಸಂಘವನ್ನ ಮೇಲ್ವಿಚಾರಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಸ್ವಾಮಿ ಸೌಖ್ಯಾನಂದಜಿ ಮಹಾರಾಜ್ ಅವರಿಗೂ ಕೂಡ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಪ್ರೀತಿಯ ಬಾಲಕರೇ ಹಾಗೂ ಯುವಕರೇ ಹಾಗೂ ಹಿರಿಯರೇ, ಮೊಟ್ಟ ಮೊದಲನೇದಾಗಿ ನಾನು ಬಾಲಕ ಸಂಘಕ್ಕೆ ಕೃತಜ್ಞ. ಕಾರಣ, ಇವತ್ತು ನಾನು ಏನಾಗಿದ್ದೇನೆ ಅದಕ್ಕೆ ಬಾಲಕ ಸಂಘವೇ ಕಾರಣ. ನಾನು ನಿಮ್ಮ ಹಾಗೆ ಬಾಲಕ ಸಂಘಕ್ಕೆ ಬರ್ತಾ ಇದ್ದೆ, ಕೆಲವು ದಿನ ಬರ್ತಾ ಇದ್ದೆ, ಕೆಲವು ದಿನ ಬರ್ತಾ ಇರಲಿಲ್ಲ, ಬೇರೆ ಬೇರೆ ಕಾರಣಗಳು. ಆದ್ರೆ ಬಂದಾಗ ನನ್ನ ಮನಸ್ಸಿನ ಮೇಲೆ ಒತ್ತಿದಂತಹ ಅಚ್ಚು, ಪರಿಣಾಮ, ಇಂಪ್ರೆಷನ್ಸ್, ವಾಟ್ ವಿ ಸೋ ಟುಡೇ ಸೋ ವಿ ರೀಪ್ ಟುಮಾರೋ. ಇವತ್ತು ನಾವು ಏನನ್ನ ಬಿತ್ತುತ್ತೀವಿ, ನಾಳೆ ಆ ಫಲವನ್ನು ಪಡೆಯುತ್ತೇವೆ. ಅದೇ ರೀತಿಯಾಗಿ ನಾನು ಬಾಲಕನಾಗಿದ್ದಾಗ ದಿವ್ಯತ್ರಯರು ರಾಮಕೃಷ್ಣರು, ಶಾರದಾ ಮಾತೆ, ವಿವೇಕಾನಂದರು ಅವರನ್ನು ನೋಡಿ ನಮಗೂ ಅಂತಹ ವ್ಯಕ್ತಿಗಳಾಗ್ಲಿಕ್ಕೆ ಸಾಧ್ಯನಾ ಅನ್ನುವಂತಹ ಆಲೋಚನೆ ಬರ್ತಾ ಇತ್ತು. ತದನಂತರದಲ್ಲಿ ವಿವೇಕಾನಂದ ಯುವಕ ಸಂಘಕ್ಕೆ ಬಂದಾಗ ಗೊತ್ತಾಯಿತು ನಮಗೂ ಸಾಧ್ಯ ಇದೆ ಅಂತ. ಅಷ್ಟೊತ್ತಿಗೆ ಸ್ವಲ್ಪ ಮನಸ್ಸು ಕೂಡ ಬೆಳೀತಾ ಇತ್ತು, ನಮಗೂ ಸಾಧ್ಯ ಇದೆ. ಆದ್ರೆ ಅದನ್ನ ಸಾಧ್ಯ ಆಗಿಸೋದಕ್ಕೆ ಯಾರೊಬ್ರು ಕಾರಣ ಬೇಕಾಗಿತ್ತು. ಯಾರೊಬ್ರು ಆ ವಿಶ್ವಾಸವನ್ನ ನಮ್ಮಲ್ಲಿ ಹೆಚ್ಚಿಸಿ ನಮ್ಮ ಜೀವನವನ್ನ ಕೈ ಹಿಡಿದು ನಡೆಸುವಂತಹ ಒಬ್ಬ ವ್ಯಕ್ತಿ ಯಾರಾದ್ರೂ ನಮ್ಗೆ ಸಿಕ್ಕೇ ಸಿಗ್ತಾರೆ. ಯಾವಾಗ ಅಂತ ಹೇಳಿದ್ರೆ, ನಮ್ಮಲ್ಲಿ ನಿಜವಾದಂತಹ ಕಾತರತೆ, ಕಳಕಳಿ ಇತ್ತು ಅಂತ ಹೇಳಿದ್ರೆ ಭಗವಂತ ನಮ್ಗೆ ಒದಗಿಸ್ಕೊಡ್ತಾರೆ. ಆ ರೀತಿಯಾಗಿ ನನ್ನ ಜೀವನದಲ್ಲಿ ಬಂದವರು, ಈ ಆಶ್ರಮದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂಥವ್ರು ಹಾಗೂ ಬಾಲಕ ಸಂಘವನ್ನ ನೋಡಿಕೊಳ್ತಾ ಇದ್ದಂಥವ್ರು ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಅಂತ. ಅವರು ನನಗೆ ಬಾಲಕ ಸಂಘದಲ್ಲಿ ಇದ್ದಾಗ ತದನಂತರ ಆಶ್ರಮಕ್ಕೆ ಸೇರುವುದಕ್ಕೂ ಕೂಡ ಮಾರ್ಗದರ್ಶನ ಕೊಟ್ಟು, ಅಷ್ಟೇ ಅಲ್ಲ, ಸೇರಿದ ಮೇಲೂ ಕೂಡ ಹೇಗೆ ಒಬ್ಬ ಬ್ರಹ್ಮಚಾರಿಯಾಗಿರ್ಬೇಕು, ಹೇಗೆ ಒಬ್ಬ ಸನ್ಯಾಸಿಯಾಗಿ ಜೀವನ ನಡೆಸಬೇಕು ಅನ್ನೋದನ್ನ ನನ್ನನ್ನು ತೀಡಿ ಬೆಳೆಸಿದ್ದಾರೆ. ಆ ಕಾರಣ ನಾನು ಬಾಲಕ ಸಂಘವನ್ನ ಮೊಟ್ಟ ಮೊದಲು ಸ್ಮರಿಸಬೇಕು. ಹೇಳೋದಕ್ಕೆ ಉದ್ದೇಶ ಏನು? ಒಂದನೇ ಉದ್ದೇಶ, ಸ್ವಾಮಿ ವಿವೇಕಾನಂದರು ತಮ್ಮ ಪ್ರವಚನಗಳಲ್ಲಿ ಹೇಳ್ತಾರೆ, ಭಾರತೀಯರು ನಾವೆಲ್ಲರೂ ಕೂಡ ಋಷಿ ಪರಂಪರೆಗೆ ಸೇರಿದವರು ಅಂತ. ಋಷಿ ಪರಂಪರೆ, ಬಾಲಕರಾದಂತಹ ನಿಮ್ಮಲ್ಲಿ ಅನಿಸ್ಬೋದು ಋಷಿಗಳು ಅಂತಂದ್ರೆ ಗಡ್ಡ ಬಿಟ್ಕೊಂಡಿರ್ತಾರೆ, ಜಟೆ ಇರುತ್ತೆ, ಮೈ ಮೇಲೆ ಬಟ್ಟೆ ಇರೋದಿಲ್ಲ, ಈ ತರದೊಂದು ಕಲ್ಪನೆಯನ್ನ
ನಮ್ಮ ಸಮಾಜದಲ್ಲಿ ಕೊಡ್ತಾರೆ. ಆದರೆ ಆಧುನಿಕ ಋಷಿ ಪರಂಪರೆಯನ್ನ ತಂದಂಥವರು, ಬೆಳೆಸಿದಂಥವರು ರಾಮಕೃಷ್ಣರು ಮತ್ತು ಸ್ವಾಮಿ ವಿವೇಕಾನಂದರು. ಆ ಒಂದು ಋಷಿ ಪರಂಪರೆಗೆ ನಾವೆಲ್ಲರೂ ಸೇರಿದ್ದೇವೆ. ಇದನ್ನ ಮೊಟ್ಟ ಮೊದಲನೇದಾಗಿ ನೀವೆಲ್ಲರೂ ಕೂಡ ಗಮನಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನಾವು ಇವತ್ತು ಆಶ್ರಮದಲ್ಲಿ ನೀವೇನು ನೋಡ್ತೀರಿ ಸ್ವಾಮೀಜಿಯವರು, ಅವರೆಲ್ಲರೂ ಕೂಡ ಆ ರೀತಿಯ ಋಷಿಗಳು. ಗಡ್ಡ ಇಲ್ಲ, ಜಟೆ ಇಲ್ಲ, ಮೈ ಮೇಲೆ ಬಟ್ಟೆ ಇದೆ, ಆದ್ರೆ ಜೀವನ ಏನಿದೆಯಲ್ಲ ಅದು ತಪಸ್ವಿ ಜೀವನ. ಇದನ್ನ ನೀವೆಲ್ಲರೂ ಕೂಡ ಪಡೆಯುವಂತಹ ಸೌಭಾಗ್ಯ ನಿಮ್ಮದಾಗಿದೆ. ಜೊತೆಗೆ ನೀವು ಕೂಡ ಆ ಋಷಿ ಪರಂಪರೆಗೆ ಸೇರಿದವರು ಅನ್ನುವ ಹೆಮ್ಮೆ ನಿಮ್ಮೆಲ್ಲರಿಗೂ ಇರಬೇಕು. ಬಾಲಕರಿಗೆ ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ, ನನಗೂ ಅರ್ಥ ಆಗ್ತಿರ್ಲಿಲ್ಲ, ಆದ್ರೆ ನಿಧಾನಕ್ಕೆ ನಿಮಗೆ ಅರ್ಥ ಆಗ್ಲಿಕ್ಕೆ ಪ್ರಾರಂಭ ಆಗತ್ತೆ. ಆದ್ದರಿಂದ ಇಷ್ಟು ತಿಳ್ಕೊಳ್ಳಿ, ನಾವೆಲ್ಲರೂ ಕೂಡ ಋಷಿ ಪರಂಪರೆಗೆ ಸೇರಿದವರು. ನಾವೆಲ್ಲರೂ ಕೂಡ ತಪಸ್ಸನ್ನ ಮಾಡಲಿಕ್ಕೆ ಬಂದಿದ್ದೇವೆ ಇಲ್ಲಿಗೆ. ರಾಮಕೃಷ್ಣರು ನಮ್ಮನ್ನ ಇಲ್ಲಿಗೆ ಕರೆಸ್ಕೊಂಡಿರುವಂಥದ್ದು ನಾವೆಲ್ಲರೂ ಕೂಡ ಋಷಿಗಳಾಗಬೇಕು, ಆ ಉದ್ದೇಶಕ್ಕೋಸ್ಕರ. ಯಾರು ಎಷ್ಟು ಬೇಗ ಹೋಗ್ತಾರೆ, ಎಷ್ಟು ಸಾಧನೆ ಮಾಡ್ತಾರೆ, ಅದು ಅವರವ್ರಿಗೆ ಸಂಬಂಧಪಟ್ಟಿದ್ದು. ಆದರೆ ಈ ಒಂದು ವಿಚಾರ, ಇದು ಮೊಟ್ಟ ಮೊದಲನೇ ವಿಚಾರ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡುವಂಥದ್ದು. ಎರಡನೇ ವಿಚಾರ, ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರುತ್ತೆ. ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ವೈ ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋ ಉತ್ತಿಷ್ಠ ಪರಂತಪ ಅಂತ. ನೀವೆಲ್ಲರೂ ಕೂಡ ಇದನ್ನು ಬೈಹಾಟ್ ಮಾಡಿಬಿಡ್ಬೇಕು. ಇದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇಡೀ ಭಗವದ್ಗೀತೆ ಕಳೆದೋದ್ರೂ ಪರವಾಗಿಲ್ಲ, ಈ ಒಂದು ಶ್ಲೋಕ ಇತ್ತು ಅಂತ ಹೇಳಿದ್ರೆ ಇದನ್ನ ನೀವೇನಾದ್ರು ಅಭ್ಯಾಸ ಮಾಡಿದ್ದೆ ಆದರೆ ನೀವೆಲ್ಲರೂ ಕೂಡ ಜೀವನದಲ್ಲಿ ಯಶಸ್ಸನ್ನ ಕಾಣ್ತೀರಿ ಅಂತ. ಇದನ್ನೇ ಸ್ವಾಮಿ ವಿವೇಕಾನಂದರು ಕೂಡ ಉತ್ತಿಷ್ಠತ ಜಾಗೃತ ಇತ್ಯಾದಿಯಾಗಿ ಹೇಳಿದರು. ನಾವೆಲ್ಲರೂ ಕೂಡ ಇಲ್ಲಿಗೆ ಬಂದಾಗ ಆತ್ಮವಿಶ್ವಾಸದ ಕೊರತೆ ಇರುತ್ತೆ, ಶಿಸ್ತಿನ ಕೊರತೆ ಇರ್ತದೆ, ಜೊತೆಗೆ ಹಲವಾರು ದೌರ್ಬಲ್ಯಗಳಿರುತ್ತೆ ನಮ್ಮಲ್ಲಿ. ಬಾಲಕ ಸಂಘಕ್ಕೆ ಬಂದಾಗ ನಮಗೆ ಒಂದು ಕನ್ನಡಿಯ ರೀತಿಯಲ್ಲಿ ಇರ್ತದೆ. ಇಲ್ಲಿ ಕನ್ನಡಿ ಒಂದಾದರೆ ಕನ್ನಡಿಯ ಪಕ್ಕದಲ್ಲಿ ಇನ್ನೊಬ್ಬ ಆದರ್ಶ ವ್ಯಕ್ತಿ ಇರ್ತಾರೆ. ಯಾರು ಅಂತಂದ್ರೆ ಸ್ವಾಮಿ ವಿವೇಕಾನಂದ. ಕನ್ನಡಿಯಲ್ಲಿ ನೀವು ಹೇಗಿದ್ದೀರಿ ಅಂತ ಗೊತ್ತಾಗತ್ತೆ. ಹೇಗೆ ಅಂತಂದ್ರೆ ಯುವಕ ಸಂಘದ ಸದಸ್ಯರು ಅಥವಾ ನಿಮ್ಮ ಜೊತೆಯಲ್ಲಿ ಇರುವಂತಹ ಹಿರಿಯರು ಅವ್ರು ಹೇಳ್ತಾರೆ, ಹೀಗೆ ಮಾಡಬಾರ್ದು, ಈ ತರ ಮಾಡಬೇಕು, ಈ ತರ ಮಾಡಿದ್ರೆ ತಪ್ಪಾಗತ್ತೆ, ಹಾಗೆ ಮಾಡಬಾರ್ದು ಇತ್ಯಾದಿ. ಅವರೆಲ್ಲರೂ ಕೂಡ ಕನ್ನಡಿ. ನಮ್ಮನ್ನ ಸರಿಯಾಗಿ ಮಾಡಿ ಸರಿದಾರಿಯಲ್ಲಿ ಕಳಿಸುವುದಕ್ಕೆ ಅವರೆಲ್ಲರೂ ಕೂಡ ನಮಗೆ ನೆರವಾಗ್ತಾರೆ. ಆ ಸಂದರ್ಭದಲ್ಲಿ ನಮಗೆ ಅವಿಶ್ವಾಸ, ಆತ್ಮವಿಶ್ವಾಸ ಇರೋದಿಲ್ಲ. ಅದನ್ನ ಪ್ರತಿದಿನ ಮತ್ತು ಪ್ರತಿ ವಾರ ನೀವಿಲ್ಲಿ ಬಂದಾಗ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ಕಾರ್ಯ ನಿಮಗೇ ಗೊತ್ತಿಲ್ಲದೆ ಆಗುತ್ತೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಯಾವುದೇ ಸಂದರ್ಭ ಬರಲಿ, ಏನೇ ಕಾರಣ ಇರಲಿ, ಬಾಲಕ ಸಂಘಕ್ಕೆ ಬರುವುದನ್ನ ತಪ್ಪಿಸಬಾರದು. ಅರ್ಥ ಆಗ್ತಿದ್ಯಾ ನಿಮ್ಗೆ? ಅರ್ಥ ಆಗ್ತಿದೆಯಾ? ಎಷ್ಟು ಜನಕ್ಕೆ ಅರ್ಥ ಆಗ್ಲಿಲ್ಲ ಕೈ ಎತ್ತಿ? ಎಲ್ರಿಗೂ ಅರ್ಥ ಆಗಿದೆ, ವೆರಿ ಗುಡ್. ಹಾಗಾದ್ರೆ ಪ್ರತಿ ಭಾನುವಾರ ಬಾಲಕ ಸಂಘದಲ್ಲಿ ಇಷ್ಟು ಜನ ಇದ್ದೇ ಇರ್ತಾರೆ ಅಂತ ನನಗೆ ನೀವು ಸಾಬೀತುಪಡಿಸಿದ್ದೀರಿ, ಒಪ್ಕೊಂಡಿದ್ದೀರಿ. ನೆನ್ಪಿಟ್ಕೊಳ್ಳಿ, ರಾಮಕೃಷ್ಣರು ಸತ್ಯಪ್ರಿಯರು. ಹಿ ಲೈಕ್ಸ್ ಟ್ರೂತ್, ಹಿ ನೆವರ್ ಲೈಕ್ಸ್ ಬ್ಲಫಿಂಗ್. ಸುಳ್ಳು ಹೇಳೋದನ್ನ ರಾಮಕೃಷ್ಣ ಇಷ್ಟಪಡೋದಿಲ್ಲ. ನೀವೆಲ್ಲರೂ ಕೂಡ ಇವತ್ತು ಹೇಳ್ತಾ ಇದ್ದೀರಿ, ಸ್ವಾಮಿಗಳ ಮುಂದೆ ಹೇಳ್ತಾ ಇದ್ದೀರಿ, ಪ್ರತಿ ವಾರ ಬಂದೇ ಹುಷಾರಿಲ್ಲದೆ ಇದ್ದಾಗ ಬರಲಿಲ್ಲ ಪರವಾಗಿಲ್ಲ, ಅಥವಾ ತಂದೆಯವರೆಲ್ಲ ಊರಿಗೆ ಕರ್ಕೊಂಡು ಹೋದ್ರು, ಪ್ರೇಕ್ಷಣೀಯ ಸ್ಥಳಕ್ಕೆ ಕರ್ಕೊಂಡು ಹೋದ್ರು, ತೀರ್ಥಯಾತ್ರೆಗೆ ಕರ್ಕೊಂಡು ಹೋದ್ರು, ಪರವಾಗಿಲ್ಲ. ಅದು ಬಿಟ್ರೆ ಇನ್ನು ಯಾವುದೇ ಕಾರಣಕ್ಕೂ ಕೂಡ ಬಾಲಕ ಸಂಘಕ್ಕೆ ಬರೋದನ್ನ ತಪ್ಪಿಸಬಾರದು. ಅದಕ್ಕೆ ನಾನೇ ಉದಾಹರಣೆ. ನಾನು ಅದನ್ನ ಫಾಲೋ ಮಾಡಿದಂಥ, ನಾನು ಅದನ್ನ ಅಭ್ಯಾಸ ಮಾಡಿದಂಥ. ಏನಾಗತ್ತೆ ಅಂತ ಹೇಳಿದ್ರೆ, ನೀವು ಬಂದಾಗ ಸ್ವಾಮಿ ವಿವೇಕಾನಂದದ್ದೇ ಒಂದು ಮಾತಿದೆ. ಏನಂತ ಹೇಳಿದ್ರೆ,
ಈ ರಾಮಕೃಷ್ಣ ಮಠ ಅನ್ನುವಂಥದ್ದು ಅಥವಾ ರಾಮಕೃಷ್ಣ ಮಿಷನ್ ಅನ್ನುವಂಥ ಎರಡು ಒಂದೇನೆ. ನೀವೇನು ತುಂಬಾ ತಲೆ ಕೆಡಿಸ್ಕೊಳ್ಬೇಕಲ್ಲ. ಮಠ ಅಂತಂದ್ರೆ ಏನು, ಮಿಷನ್ ಅಂದ್ರೆ ಏನು, ನಿಮ್ಗೆ ದೊಡ್ಡವರಾದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ. ಬಟ್ ಮೂಲತಃ ಎರಡು ಒಂದೇ. ಬಂದಾಗ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ವಿವೇಕಾನಂದರು ಹೇಳ್ತಾರೆ, ದಿಸ್ ಮಿಷನ್ ಈಸ್ ಪ್ಯೂರಿಟಿ ಡ್ರಿಲ್ಲಿಂಗ್ ಮಿಷನ್ ಅಂತ ಹೇಳ್ತಾರೆ. ಪ್ಯೂರಿಟಿ ಅಂತಂದ್ರೆ ಪವಿತ್ರತೆ ಅಂತ. ಈ ಪವಿತ್ರತೆಯನ್ನ ನಿಮ್ಮ ಮನಸ್ಸಿನೊಳಗೆ ಇಂಜೆಕ್ಟ್ ಮಾಡ್ತಾರೆ. ಪ್ರತಿ ವಾರ ಬಂದಾಗ ನೀವು ಒಂದಷ್ಟು ವೇದ ಮಂತ್ರ ಕಲಿತೀರಿ, ರಾಮಾಯಣ ಮಹಾಭಾರತದ ಬಗ್ಗೆ ಕೇಳ್ತೀರಿ, ವಿವೇಕಾನಂದ ಬಗ್ಗೆ ತಿಳ್ಕೊಳ್ತೀರಿ, ವ್ಯಕ್ತಿತ್ವ ನಿರ್ಮಾಣ ಅಂದ್ರೆ ಏನು ಅಂತ ತಿಳ್ಕೊಳ್ತೀರಿ. ಈ ಮೂಲಕ ನಿಮ್ಮಲ್ಲಿ ಇರುವಂತಹ ಅಶುದ್ಧತೆ ಕಡಿಮೆ ಆಗ್ತಾ ಬಂದು ಶುದ್ಧತೆ ಜಾಸ್ತಿ ಆಗ್ತಾ ಆಗ್ತಾ ನೀವು ಶುದ್ಧ ಚಾರಿತ್ರ್ಯವಂತರಾಗ್ತೀರಿ. ಅದಕ್ಕೋಸ್ಕರ ನೀವು ಪ್ರತಿ ವಾರ ಬಾಲಕ ಸಂಘಕ್ಕೆ ಬರಬೇಕು ಅಂತ ಹೇಳೋದು. ನೀವು ಇಡೀ ವಾರ ಸೋಮವಾರದಿಂದ ಶನಿವಾರದವರೆಗೆ ಮನೇಲಿ ಇರ್ತೀರಿ, ಆಚೆ ಹೋಗ್ತೀರಿ, ಟಿವಿ ನೋಡ್ತೀರಿ, ಓಡಾಡ್ತೀರಿ, ಬೇರೆ ಸ್ನೇಹಿತರ ಜೊತೆ ಎಲ್ಲ ಹೋಗ್ತೀರಿ. ಕೆಲವು ಸಲ ಬೇಕಾದ್ದು ನಿಮ್ಗೆ ಸಿಗತ್ತೆ, ಕೆಲವು ಸಲ ಬೇಡದೇ ಇರೋದು ನಿಮ್ಗೆ ಸಿಗತ್ತೆ, ಕೆಲವೊಂದ್ಸಲ ಮಾಡಬಾರದನ್ನ ನೀವು ಮಾಡ್ಬಿಡ್ತೀರಿ. ಯಾಕೆಂದ್ರೆ ನಿಮ್ ಫ್ರೆಂಡ್ಸ್ ಇರ್ತಾರೆ, ಅವ್ರು ಮಾಡಿಸ್ತಾರೆ ನಿಮ್ಮ ಕೈನಲ್ಲಿ. ಈ ತರ ಆಗ್ಬಿಡುತ್ತೆ. ಭಾನುವಾರ ಬಂದಾಗ ಏನಾಗುತ್ತೆ ಅಂತಂದ್ರೆ ಏನೇನಿತ್ತಲ್ಲ ಅದೆಲ್ಲ ವಾಶ್ಔಟ್ ಆಗ್ತದೆ, ನಿಮ್ಗೆ ಗೊತ್ತಿಲ್ಲ. ಜೊತೆಗೆ ಏನಾಗುತ್ತೆ, ಸುಮ್ಮನೆ ವಾಶ್ಔಟ್ ಆಗೋದಿಲ್ಲ. ಪವಿತ್ರತೆ ಅನ್ನುವಂಥದ್ದು, ಪ್ಯೂರಿಟಿ ಅನ್ನುವಂಥದ್ದು, ಇಟ್ ಗೆಟ್ಸ್ ಇಂಜೆಕ್ಟೆಡ್ ಇನ್ ಟು ಯುವರ್ ಮೈಂಡ್. ಇದಕ್ಕೆ ನೀವೇ ಮಾಡಬೇಕು, ಬೇರೆಯವ್ರು ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ರೆಗ್ಯುಲರ್ ಆಗಿ ಬರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಯಾವ ಉದ್ದೇಶಕ್ಕಿಂತ ವಿವೇಕಾನಂದ್ರ ಮಾತಲ್ಲಿ ಹೇಳ್ತಾ ಇದ್ದೀನಿ. ಇದಕ್ಕೆ ಕೃಷ್ಣನ ಇನ್ನೊಂದು ಮಾತನ್ನ ನಾನು ಸೇರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇದು ಕೂಡ ನಿಮಗೆ ಬೈ ಹಾರ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ನನಗೆ. 6ನೇ ಅಧ್ಯಾಯದಲ್ಲಿ ಬರುತ್ತೆ. ಮಾಡಿಲ್ಲದೆ ಇದ್ರೆ ಮಾಡಿ. ಇದನ್ನ ವೆರಿ ಇಂಪಾರ್ಟೆಂಟ್ ಶ್ಲೋಕ ಇನ್ ಭಗವದ್ಗೀತಾ. ಉದ್ಧರೇ ಆತ್ಮನಾತ್ಮಾನಂ ಆತ್ಮಾನಂ ಅವಸಾದಯೇ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಇಲ್ಲಿ ಆತ್ಮ ಅಂತಂದ್ರೆ ನಾನು ಅಂತ ಅರ್ಥ ಮಾಡ್ಕೊಳ್ಳೋಣ. ನನ್ನ ಉದ್ಧಾರಕ್ಕೆ ನಾನೇ ಕಾರಣ. ನಾನು ಚೆನ್ನಾಗಾಗಬೇಕು ಅಂತಂದ್ರೆ ನಾನೇ ಮಾಡ್ಬೇಕು, ಬೇರೆಯವ್ರು ಯಾರು ಮಾಡೋಕ್ಕಾಗಲ್ಲ. ಹಾಗಾದ್ರೆ ನಾನು ಪ್ರತಿ ವಾರ ಬಾಲಕ ಸಂಘಕ್ಕೆ ಯಾಕೆ ಬರ್ಬೇಕು, ಗೊತ್ತಾಯ್ತಲ್ವಾ ಅಂತ ಪ್ರಶ್ನೆ ಬರುತ್ತೆ ನಿಮ್ಗೆ. ಆದ್ರೆ ಈ ಪಾಠ ಮತ್ತೆ ಮತ್ತೆ ಕೇಳಿದಾಗ ಮಾತ್ರನೇ ನಮ್ಗೆ ಈ ಪಾಠ ಅರ್ಥ ಆಗೋದು. ಒಂದ್ಸಲ ಕೇಳಿದ್ರೆ ಮನಸ್ಸಿನಲ್ಲಿ ನಿಲ್ಲಲ್ಲ. ಆಮೇಲೆ ಈ ಪಾಠನ ಬೇರೆ ಬೇರೆಯವರು ಅಭ್ಯಾಸ ಮಾಡ್ತಾ ಇರ್ತಾರೆ, ಅದನ್ನ ನೋಡ್ಲಿಕ್ಕೆ ಸಿಗತ್ತೆ ನಿಮ್ಗೆ. ಕಡೆಗೂ ಕೂಡ ನಮ್ಮನ್ನ ಉದ್ಧಾರ ಮಾಡ್ಕೊಳ್ಳೋರು ನಾವೇ, ಬೇರೆಯವ್ರು ಯಾರು ನಮ್ಮನ್ನು ಉದ್ಧಾರ ಮಾಡಕ್ ಆಗಲ್ಲ. ನೀವು ಇಚ್ಛೆ ಪಟ್ಟು ಅಂತಂದ್ರೆ ಮಾತ್ರ ನೀವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಹಂಗಂದ್ರೆ ಬಾಲಕ ಸಂಘಕ್ಕೆ ಅಪ್ಪನ ಮಾತು ಕೇಳ್ತಾ ಇದೀವಿ, ಫ್ರೆಂಡ್ಸ್ ಮಾತು ಕೇಳ್ತಾ ಇದೀವಿ, ಅಣ್ಣಂದ್ರ ಮಾತು ಕೇಳ್ತಾ ಇದೀವಿ ನೀವು ಹೇಳ್ಬೋದು. ಕೇಳಿದ್ರು ಕೂಡ ನಿಮ್ಮ ಮನಸ್ಸಿನಲ್ಲಿ ಅನ್ನಿಸ್ಬೇಕು, ನಾ ಚೆನ್ನಾಗಾಗಬೇಕು, ನಾನು ಇವತ್ತೇನಾಗಿದ್ದೆ ಮುಂದಿನ ವಾರಕ್ಕೆ ಇನ್ನಷ್ಟು ಚೆನ್ನಾಗಾಗಬೇಕು. ಈಗ ಇತ್ತೀಚೆಗೆ ಎಲ್ಲ ಕಡೆ ಒಂದು ಮಾತು ಉಪಯೋಗಿಸ್ತಾರೆ, ಐ ವಾಂಟ್ ಟು ಬಿಕಮ್ ಬೆಟರ್ ವರ್ಷನ್ ಆಫ್ ಮೈ ಸೆಲ್ಫ್ ಅಂತ ಅಲ್ವಾ? ಕೇಳಿದಿರಲ್ವಾ ಅದನ್ನ? ನೀವು ಇವತ್ತೇನಾಗಿದ್ರಿ ಮುಂದಿನ ವಾರ ಇದಕ್ಕಿಂತ ನಾನು ಚೆನ್ನಾಗಿರ್ತೀನಿ ಅಂತ. ಇದು ಸಹಜವಾಗಿ ಆಗುತ್ತೆ ನೀವು ಇಲ್ಲಿ ಬಾಲಕ ಸಂಘಕ್ಕೆ ಬಂದರೆ. ಆದ್ರಿಂದ ಈ ಶ್ಲೋಕವನ್ನ ನೀವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ನಿಮ್ಮನ್ನ ಉದ್ಧಾರ ಮಾಡೋದು ಬಾಲಕ ಸಂಘ ಅಲ್ಲ, ನೀವೇ. ಆದ್ರೆ ಈ ಪಾಠ ಕಲಿಬೇಕು ಅಂತಂದ್ರೆ ಬಾಲಕ ಸಂಘಕ್ಕೆ ಬರ್ಬೇಕು. ನೀವು ಈ ಪಾಠ ಅಭ್ಯಾಸ ಮಾಡ್ಬೇಕು ಅಂತಂದ್ರೆ ಬಾಲಕ ಸಂಘಕ್ಕೆ ಬರ್ಬೇಕು. ಯಾಕೆಂದ್ರೆ ಮತ್ತೆ ಮತ್ತೆ ನೆನಪಿಸ್ಕೊಡ್ತಾ ಇರ್ತಾರೆ, ಅದಕ್ಕೋಸ್ಕರ ಬರ್ಬೇಕು. ಇನ್ನ 3ನೇ ಅಂಶ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಬಾಲಕ ಸಂಘಕ್ಕೆ ಬರ್ತಾ ಇದ್ದಾಗ ಸ್ವಾಮೀಜಿಯವರು ಒಂದು ಮಾತು ಹೇಳಿದ್ರು, ಒನ್ಸ್ ಎ ಮೆಂಬರ್ ಎವರ್ ಎ ಮೆಂಬರ್. ಒಂದು ಸಲ ನೀನು ಬಾಲಕ ಸಂಘದ ಸದಸ್ಯನಾದ್ರೆ ಆಜೀವ ಪರ್ಯಂತ ನೀನು ಬಾಲಕ ಸಂಘದ ಸದಸ್ಯ. ಈಗ ಗೊತ್ತಾಗಲ್ಲ. ಯಾವಾಗಲೂ 10th ಸ್ಟ್ಯಾಂಡರ್ಡ್ ಬಂದಾಗ ಬಾಲಕ ಸಂಘ ಬರೋದು ಬಿಟ್ಬಿಡ್ತೀವಿ, 2nd PUC ಹೋದಾಗ ಬಾಲಕ ಸಂಘ ಬರೋದು ಬಿಟ್ಬಿಡ್ತೀರಿ. ಆಮೇಲೆ ಮತ್ತೆ ಹೋಗ್ಲಿಕ್ಕೆ ಮನ್ಸಾಗಲ್ಲ. ಯಾಕೆಂದ್ರೆ ರೇಗಿಸ್ತಾರೆ, ಅಥವಾ ನಿನ್ನ ಫ್ರೆಂಡ್ಸ್ ಇರಲ್ಲ, ಅಲ್ಲಿ ಎಲ್ಲ ಹೊಸಬ್ರು ಇರ್ತಾರೆ,
ಅಥವಾ ಸ್ವಾಮೀಜಿ ಕೇಳ್ತಾರೆ, ಏನೋ ಯಾಕೋ ಬರಲಿಲ್ಲ ಎಷ್ಟು ದಿನ, ನೀವು ಬರಬೇಡ, ನೀನು ಸೇರ್ಸಲ್ಲ ಹೋಗು ಅಂತ ಬೈದ್ಬಿಡ್ತಾರೆ. ಅವ್ರು ಬೈಯೋದ್ ಪ್ರೀತಿಯಿಂದ, ನೀನು ಕಳ್ಕೊಂಡಿಲ್ಲೋ ಎಷ್ಟೊಂದು ಅಂತ ಹೇಳೋದಕ್ಕೋಸ್ಕರ ಬೈತಾರೆ. ಆದರೆ ನೀವು ಬಿಡಬಾರ್ದು. ಯಾಕೆ ಅಂತ ನಾನು ಮೊದಲು ಕಾರಣ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ. ನೀವು ಒಂದ್ಸಲ ಬಾಲಕ ಸಂಘದ ಸದಸ್ಯರಾದ್ಮೇಲೆ ಯು ಆರ್ ಎವರ್ ಎ ಮೆಂಬರ್. ಇದನ್ನು ನೆನ್ಪಿಟ್ಕೊಳ್ಳಿ ನೀವು. ಯಾಕೆ ಅಂತ ಹೇಳಿದ್ರೆ, ಇಂತಹ ಒಂದು ಸಂಸ್ಥೆ ವಿವೇಕಾನಂದ ಬಾಲಕ ಸಂಘ ಅಥವಾ ವಿವೇಕಾನಂದ ಯುವಕ ಸಂಘ, ಇದು ಎಲ್ಲಿದೆ? ಇದು ಎಲ್ಲಿದೆ ಈ ಸಂಘ? ರಾಮಕೃಷ್ಣ ಮಠದಲ್ಲಿದೆ. ರಾಮಕೃಷ್ಣ ಮಠವನ್ನ ಯಾವತ್ತೂ ಬಿಡಬಾರ್ದು. ನೀವು ಎಲ್ಲಿ ಬೇಕಾದ್ರೂ ಹೋಗಿ. ಇದಕ್ಕೆ ಒಂದು ಟೆಸ್ಟಿಮೋನಿ, ಒಂದು ಉದಾಹರಣೆ ಅಂತ ಹೇಳಿದ್ರೆ, ರಾಮಕೃಷ್ಣ ಮಠ, ರಾಮಕೃಷ್ಣ ಮಿಷನ್ ಅನ್ನುವಂಥದ್ದು ನಿಧಾನವಾಗಿ ವಿಶ್ವವ್ಯಾಪಿ ಆಗ್ತಾ ಇದೆ. ಇಟ್ಸ್ ಬಿಕಮಿಂಗ್ ಸ್ಪ್ರೆಡಿಂಗ್ ಆಲ್ ಓವರ್ ದ ವರ್ಲ್ಡ್. ಯಾಕೆ ಅಂತ ಹೇಳಿದ್ರೆ, ದೇರ್ ಇಸ್ ಅ ನೀಡ್, ಇದರ ಅವಶ್ಯಕತೆ ಇದೆ. ರಾಮಕೃಷ್ಣರು, ಶಾರದಾ ಮಾತೆ, ವಿವೇಕಾನಂದ ಜೀವನ ಸಂದೇಶ ಇವತ್ತಿನ ಜನಜೀವನಕ್ಕೆ ಬಹಳ ಅವಶ್ಯಕತೆ ಇದೆ. ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಬಾಲಕ ಸಂಘಕ್ಕೆ ಬರೋದು ಬಿಡಬಾರ್ದು. ರಾಮಕೃಷ್ಣ ಮಠದ ಜೊತೆಗೆ ಸಂಪರ್ಕ ಯಾವತ್ತೂ ಬಿಡಬಾರ್ದು. ನೀವು ನಾಳೆ ಇನ್ನೊಂದು ಚೆನ್ನಾಗಿ ಓದಿ, ಬೇರೆ ಊರಿಗೆ ಹೋಗಿ, ಬೇರೆ ರಾಜ್ಯಕ್ಕೆ ಹೋಗಿ, ಬೇರೆ ದೇಶಕ್ಕೆ ಹೋಗಿ, ಎಲ್ಲಿ ಹೋದ್ರೂ ಕೂಡ ನಿಮಗೆ ರಾಮಕೃಷ್ಣ ಮಠ, ರಾಮಕೃಷ್ಣ ಮಿಷನ್ ನಿಮ್ಗೆ ಸಿಗತ್ತೆ. ಸ್ವಲ್ಪ ದೂರ ಇರ್ಬೋದು, ಆದರೆ ಸಿಗತ್ತೆ ನಿಮಗೆ. ಆದ್ದರಿಂದ ನೀವು ನಿಮ್ಮ ಸಂಪರ್ಕವನ್ನ ಎಂತಹ ಕಷ್ಟ ಬರಲಿ, ಎಂತಹ ಪರಿಸ್ಥಿತಿ ಬರಲಿ ಕೂಡ ಬಿಡಬಾರ್ದು. ಕಾರಣ ಏನಂದ್ರೆ, ನಿಮ್ಮ ಉದ್ಧಾರಕ್ಕೆ ಸದಾ ಕಾಲ ಶ್ರಮಿಸುವಂತಹ ಯಾವುದಾದ್ರೂ ಸಂಸ್ಥೆ ಇದೆ ಅಂತಂದ್ರೆ ಅದು ರಾಮಕೃಷ್ಣ ಮಿಷನ್. ಇದನ್ನ ನೀವು ಬರೆದಿಟ್ಕೊಂಡ್ಬಿಡಿ. ಕೆಲವು ಸಲ ನಿಮ್ಗೆ ಅನ್ನಿಸ್ಬೋದು, ನಾವು ಬಂದ್ರೆ ಇಲ್ಲಿ ಬನ್ನಿ ಅಂತ ಹೇಳೋರೇ ಇಲ್ಲ, ನನ್ನನ್ನು ರೆಕಗ್ನೈಸೇ ಮಾಡಲ್ಲ, ನಾನು ಎಷ್ಟು ಕೆಲಸ ಮಾಡಿದೆ, ನನಗೊಂದು ಥ್ಯಾಂಕ್ಸು ಹೇಳಲಿಲ್ಲ, ಯಾರೇನು ಹೇಳಬೇಕಾಗಿಲ್ಲ. ನೀವು ಮಾಡೋದನ್ನ ರಾಮಕೃಷ್ಣರು ಗಮನಿಸ್ತಾರೆ, ಶಾರದಾ ಮಾತೆಯವರು ಗಮನಿಸ್ತಾರೆ. ನೆನ್ಪಿಟ್ಕೊಳ್ಳಿ ಇದನ್ನ. ಆದ್ರಿಂದ ನೀವು ನಿಮ್ಮ ಪಾಡು ನೀವು ಬರ್ತಾ ಇರಿ, ನಿಮ್ಮ ಪಾಡು ನೀವು ಮಾಡ್ತಾ ಇರಿ, ನಿಮ್ಮ ಪಾಡು ನೀವು ಅದರ ಒಂದು ಪ್ರಯೋಜನವನ್ನ ಪಡ್ಕೊಳ್ತಾ ಇರಿ. ಇಲ್ಲಿ ಇರುವಂತಹ ಪ್ರತಿಯೊಬ್ಬ ಸ್ವಾಮೀಜಿಯವರು ಕೂಡ ದಿವ್ಯತ್ರಯರು ಏನ್ ಹೇಳಿದಾರಲ್ಲ, ಆ ಬೆಳಕಿನಲ್ಲಿ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಪ್ರತಿಯೊಬ್ಬ ಸ್ವಾಮೀಜಿಯವ್ರನ್ನು ಗೌರವಿಸಿ, ಸ್ವಾಮೀಜಿಯವ್ರ ಜೊತೆ ಸಂಪರ್ಕ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಕೆಲವೊಮ್ಮೆ ಏನಾಗತ್ತೆ, ಈ ಸ್ವಾಮೀಜಿಯವರು ಬೈತಾರೆ ನಮಗೆ, ಅಥವಾ ಈ ಸ್ವಾಮೀಜಿಯವ್ರು ನಮ್ಗೆ ಪರಿಚಯ ಇಲ್ಲ, ಅವ್ರನ್ನ ಹೆಂಗ್ ಮಾತಾಡ್ಸೋದು, ಆಮೇಲೆ ಈ ಸ್ವಾಮೀಜಿಯವರು ಹೊಸಬ್ರು, ಇವರು ನಮ್ಮ ಭಾಷೆ ಬರೋಲ್ಲ, ಇವ್ರ ಹತ್ರ ಹೇಗೆ ಮಾತಾಡೋದು ಅಂತ ಪ್ರಶ್ನೆ ಬರುತ್ತೆ, ನಿಮಗೆ ಸಮಸ್ಯೆ ಬರುತ್ತೆ. ಆದರೆ ನೆನ್ಪಿಟ್ಕೊಳ್ಳಿ, ಎಲ್ಲ ಸ್ವಾಮೀಜಿಯವರು ಕೂಡ ಭಾಷೆ ಬರಲಿ ಬರದೇ ಇರಲಿ, ನಿಮ್ಮನ್ನು ಮಾತಾಡಿಸದೇ ಇರಲಿ, ಏನೇ ಆದ್ರೂ ಕೂಡ ಅವರು ದಿವ್ಯತ್ರಯರ ಪ್ರತಿನಿಧಿಗಳು ನಿಮ್ಮ ಮುಂದೆ. ದೇ ರೆಪ್ರೆಸೆಂಟ್ ದ ಹೋಲಿ ಟ್ರಿನಿಟಿ. They are representatives of Sri Ramakrishna, Sharda Devi and Vivekananda. It is because of our imperfection we see imperfection in others. It is because of our immaturity we see immaturity around us. So we need to correct ourselves. That's why Holy Mother Sharda Devi says, don't find fault with others. Rather, find your own faults. Make all others as yourselves. Make them yours so that you can love all. Especially within the ashrama, we have to start practicing this. Outside the ashrama, I don't know whether all are good or not. What is their background? What is their intention? I don't know. But at least within the ashrama, you should have this feeling so that you will be a right member of this Vivekananda Balaka Sangha. Okay, this is the last point what I wanted to insist, because in this Kali Yuga, unity is what lacking.
Sangha, coming together and working together, thinking together, living together. This is what we are lacking in India. ಭಾರತದಲ್ಲಿ ನಾವು ಒಟ್ಟಿಗೆ ಕಲಿಯುವಂಥದ್ದು, ಒಟ್ಟಿಗೆ ಆಲೋಚನೆ ಮಾಡುವಂಥದ್ದು, ಒಟ್ಟಿಗೆ ಸಾಧಿಸುವಂಥದ್ದು ಕಡಿಮೆ. ಇದಕ್ಕೆ ನೀವು ನ್ಯೂಸ್ ಪೇಪರ್ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ನ್ಯೂಸ್ ಪೇಪರು ಈ ವಿಚಾರಕ್ಕೆ ಮಾತ್ರ ಓದಿ, ಹೇಗೆ ಜಗಳ ಆಡ್ತಾರೆ, ಹೇಗೆ ಇನ್ನೊಬ್ರು ಮೋಸ ಮಾಡ್ತಾರೆ ಅಂತ ಜಾಸ್ತಿ ಓದಕ್ಕೆ ಹೋಗ್ಬಿಡಿ. ತಿಳ್ಕೊಳ್ಳಿ ಅಷ್ಟೇ, ಇಂಥವ್ರ ಮಧ್ಯೆ ನಾವಿದ್ದೀವಿ. ಆದರೆ ಇದೆಲ್ಲವನ್ನು ಮೀರಿ ನಾವು ಬೆಳಿಬೇಕು. ಇಂಥವ್ರ ಮಧ್ಯ ನಾವು ಶಕ್ತಿಶಾಲಿಗಳಾಗಿ ಚೆನ್ನಾಗಿ ಬೆಳೆದು ಯಶಸ್ಸನ್ನು ನಾವು ಸಾಧಿಸಬೇಕು. ಯಶಸ್ಸನ್ನು ಸಾಧಿಸಿ ದೇವರ ಪಾದಗಳಿಗೆ, ಅಂದರೆ ರಾಮಕೃಷ್ಣರು, ಶಾರದಾ ಮಾತೆ, ವಿವೇಕಾನಂದರಿಗೆ ಆ ಯಶಸ್ಸನ್ನ ಅರ್ಪಿಸಬೇಕು. ನೈವೇದ್ಯ ಮಾಡ್ತೀವಲ್ವ ನಾವು, ನೈವೇದ್ಯ ನೀವು ನೋಡಿದ್ರಲ್ವಾ, ನಾವೇನೇ ಮಾಡಿದ್ರು ಕೂಡ ಫಸ್ಟ್ ದೇವರಿಗೆ ಅರ್ಪಿಸ್ತೀವಿ. ಅದೇ ರೀತಿ ನಮ್ಮ ಎಲ್ಲ ಯಶಸ್ಸನ್ನ, ಆಲ್ ಅವರ್ ಸಕ್ಸಸ್, ಇಟ್ ಹಸ್ ಕಮ್ ಫ್ರಮ್ ಗಾಡ್. ಕೀಪ್ ಇನ್ ಮೈಂಡ್. ಸೊ ಒನ್ಸ್ ವಿ ಗೆಟ್ ಸಕ್ಸಸ್, ವೆನ್ ಎವರ್ ಇಟ್ ಈಸ್, 7th standard, 10th standard, or some prize you got, offer all these things at the feet of Sri Ramakrishna, Sharda Devi and Vivekananda, so that they will bless you further. They will take you higher. ಅರ್ಥ ಆಗ್ತಾ ಇದೆ ನಿಮಗೆ? Are you able to understand what I am telling? So please keep these 5 points in your mind and you will be a worthy member of this Vivekananda Balaka Sangha. I am very, very indebted to this Vivekananda Balaka Sangha because of this. So this is my personal experience, and also I wanted to share what I got from Vivekananda Balaka Sangha. I have learned very little. I have taken very little. ನಾನು ಸ್ವಲ್ಪನೇ ಕಲ್ತಿರೋದು, ಸ್ವಲ್ಪನೇ ನಾನು ತಗೊಳಕ್ಕಾಗಿರೋದು. ಯಾಕೆಂದ್ರೆ ನಾವು ನದಿಯಿಂದ ನೀರು ಎಷ್ಟು ತರ್ಬೋದು? ನಮ್ಮ ಚಂಬು ಎಷ್ಟು ದೊಡ್ಡದಿದೆ ಅಷ್ಟು ತರ್ಬೋದು, ನಮ್ಮ ಕೊಡ ದೊಡ್ಡದಿದ್ರೆ ಅಷ್ಟು ತರ್ಬೋದು. ಅದೇ ರೀತಿ ನಿಮ್ಮ ಶಕ್ತಿಯಾನುಸಾರ, ನಿಮ್ಮ ಇಚ್ಛಾನುಸಾರ ನೀವು ಅವರಿಂದ ಎಲ್ಲವನ್ನ, ಕೃಪೆಯನ್ನ, ಆಶೀರ್ವಾದವನ್ನ, ಜ್ಞಾನವನ್ನ ಪಡೆಯಲಿಕ್ಕೆ ಸಾಧ್ಯ. ಆದ್ದರಿಂದ ನಿಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಹೋಗಿ, ನಿಮ್ಮ ಸಾಮರ್ಥ್ಯ ಹೆಚ್ಚುತ್ತಾ ಹೋದಾಗೆ ನಿಮಗೆ ಆನಂದ ಬರ್ತದೆ. ನೀವೆಲ್ಲರೂ ಕೂಡ ಅಂತಹ ವಿವೇಕಾನಂದರು ಬಯಸಿದಂತಹ ಅಮೃತ ಪುತ್ರರು ಆಗಲಿ ಅಂತ ನಾನು ಪ್ರಾರ್ಥಿಸುತ್ತಾ, ಕಡೆಯದಾಗಿ ನೂತನವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗಿರುವಂತಹ ರಾಮಕೃಷ್ಣ ಮಠ ಮಾದಿಹಳ್ಳಿ, ಅಲ್ಲಿ ನಾನು ಸೇವೆಗೋಸ್ಕರ ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಅಲ್ಲಿಗೆ ಒಂದು 4-5 ತಿಂಗಳು ಆದಮೇಲೆ, ಅಥವಾ ಸ್ವಾಮೀಜಿಯವರಿಲ್ಲ ನಾವು ಮೊದಲೇ ಬರ್ತೀವಿ ಅಂತಂದ್ರೆ ಅವ್ರು ಹೇಗೆ ಹೇಳ್ತಾರೋ ಹಾಗೆ, ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಮತ್ತು ಈ ಭಾವನೆಗಳನ್ನ ಹಂಚಿಕೊಳ್ಳೋದಿಕ್ಕೆ ಇವತ್ತು ನನಗೆ ನನ್ನ ಉದ್ಧಾರಕ್ಕೆ ವೇದಿಕೆ ಆಗಿದ್ದಂತಹ, ನನ್ನ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದಂತಹ ಬಾಲಕ ಸಂಘದಲ್ಲಿ ಇದನ್ನ ಹಂಚಿಕೊಳ್ಳೋದಿಕ್ಕೆ ಸಮಯ ಮತ್ತು ಅವಕಾಶವನ್ನು ಕೊಟ್ಟಂತಹ ಸ್ವಾಮೀಜಿಯವರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವಕ ಹಾಗೂ ಹೃತ್ಪೂರ್ವಕವಾದಂತಹ ಶುಭಾಶಯ ಸಹಿತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜಯರಾಮ. ಧನ್ಯವಾದಗಳು ಸ್ವಾಮೀಜಿ. ಸ್ವಾಮೀಜಿಯವರು ಪೂರ್ತಿ ಮಾತಿನಲ್ಲಿ ನಮಗೆ ಒಂದು ಟೇಕ್ ಅವೇ ತುಂಬಾ ಇಂಪಾರ್ಟೆಂಟ್ ಆಗಿ ಮತ್ತೆ ಮತ್ತೆ ಹೇಳ್ತಿದ್ದಿದೆ, ಅಂದ್ರೆ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಅಂತ. ನಾವು ಎಲ್ಲಿ ಹೋದ್ರು, ಎಲ್ಲಿ ಹೇಗಿದ್ರು ಆಶ್ರಮಕ್ಕೆ ಬರೋದು, ಆಶ್ರಮ ಸಂಪರ್ಕನ ಬಿಡಬಾರದು ಅಂತ, ಅದು ನಮ್ಮೆಲ್ಲ ಟೇಕ್ ಅವೇ ತರ ನಾವು ತೆಗೆದುಕೊಂಡು ಹೋಗೋಣ. ಪೂಜ್ಯ ಸ್ವಾಮಿ ಸೌಖ್ಯಾನಂದಜಿ ಮಹಾರಾಜರವರು ಒಂದೆರಡು ನುಡಿಗಳನ್ನ ಆಡ್ಬೇಕಂತ ವಿನಂತಿಸ್ತೇನೆ. ಪ್ರೀತಿಯ ಸ್ವಾಮೀಜಿಯವರೇ, ಸ್ವಾಮೀಜಿಯವರೆಲ್ಲ ಹೇಳಿದ್ದಾರೆ ಬಾಲಕ ಸಂಘ ಏನ್ ಮಾಡ್ಬೋದು, ಬಾಲಕ ಸಂಘಕ್ಕೆ ಬಂದ್ರೆ ನಮಗೆಲ್ಲ ಏನೇನು ಪಾಸಿಬಿಲಿಟೀಸ್ ಇದೆ, ಇದೆಲ್ಲವೂ ಕೂಡ ಸುಪ್ತವಾಗಿದೆ. ನಾವು ಬರ್ತಾ 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 ಅರಳುತ್ತೆ. ಮಗು ಚಿಕ್ಕದಾಗಿರುತ್ತೆ, ಗೊತ್ತಾಗಲ್ಲ ಅದು ಯಾವ ಕಲರ್ ಇದೆ, ಯಾವ ಶೇಪ್ ಇದೆ ಅಂತ. ಆದರೆ
ನಮ್ಮ ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಒಂದು ಸುಂದರವಾದ ಹೂವು ಅರಳಕ್ಕಿದೆ. ಆ ಹೂವು ಅರಳಕ್ಕೆ ನಮ್ಮ ಬಾಲಕ ಸಂಘ ಅಷ್ಟು ಸಹಾಯ ಮಾಡುತ್ತೆ. ಅದಕ್ಕೆ ಅವರು ಹೇಳಿದ್ದೆ, ಯಾವಾಗಲೂ ನಾವು ರೆಗ್ಯುಲರ್ ಆಗಿ ಬರಬೇಕು. ಅವರ ಅನುಭವದಿಂದ ಹೇಳಿದ್ದಾರೆ. ಸುಮ್ಮನೆ ಯಾವುದೋ ಕಲ್ಪನೆ ಮಾಡ್ಕೊಂಡು ಯಾರು ಇನ್ವಿಟೇಷನ್ ಎಲ್ಲ ನಾವು ಕರಿತೀವಿ, ಬನ್ನಿ ನಮ್ಮ ಬಾಲಕ ಸಂಘ ಮಾತಾಡಿ ಅಂತ. ಅವರು ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾರೆ. ಓ, ಇವ್ರ ಮಕ್ಕಳೆಲ್ಲ ಚೆನ್ನಾಗಿ ಕೂತಿದ್ದಾರೆ, ಚೆನ್ನಾಗಿ ಡ್ರೆಸ್ ಮಾಡಿದ್ದಾರೆ, ಸ್ಮೈಲ್ ಹಾಕಿದ್ದಾರೆ, ಓ ಇವ್ರಿಗೆ ಆ ಥರ ಅಲ್ಲ. ಅವರು ತಮ್ಮ ಜೀವನದ ಅನುಭವದಿಂದ ಹೇಳಿದ್ದಾರೆ. ಈ ಮಾತುಗಳೆಲ್ಲ ಬಹಳ ಅಮೂಲ್ಯವಾದ ಮಾತುಗಳು. ಸೊ ಈ ಮಾತುಗಳನ್ನ ನೀವೆಲ್ಲರೂ ಕೂಡ ನೆನಪಿಟ್ಕೋಬೇಕು. ಜೊತೆಗೆ ಸ್ವಾಮೀಜಿಯವರಿಗೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಅಲ್ಲೊಂದು ಶಾಲೆ ಇದೆ, ಸುಮಾರು 600 ಮಕ್ಕಳು, ಹಳ್ಳಿಯ ಜನಗಳಿಗೆ ಒಂದು ವಿದ್ಯಾಭ್ಯಾಸ, CBSE ಸ್ಕೂಲ್ ಇದೆ. ಸೊ ಅವ್ರನ್ನೆಲ್ಲ ಕೇರ್ ಮಾಡಕ್ಕೆ ಸ್ವಾಮೀಜಿಯವರು ಹೋಗ್ತಾ ಇದ್ದಾರೆ. ಅದರಿಂದ ನಮ್ಮ ಬಾಲಕ ಸಂಘದ ಕಡೆಯಿಂದ ಸ್ವಾಮೀಜಿಯವರಿಗೆ ಒಂದು ಶುಭಾಶಯ, ಒಂದು ಒಳ್ಳೆಯ ಪ್ರಾರ್ಥನೆ. ಎಲ್ಲರೂ ಕೂಡ ರಾಮಕೃಷ್ಣ ಹತ್ರ ಪ್ರಾರ್ಥನೆ ಮಾಡಬೇಕು. ನಮ್ಮ ಸ್ವಾಮೀಜಿಯವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಿ. ಅವರ ಮುಖಾಂತರ ಇನ್ನೂ ಹೆಚ್ಚು ರಾಮಕೃಷ್ಣರ ಸಂದೇಶ. ವಿವೇಕಾನಂದ ಹೇಳ್ತಾರೆ, ನಮ್ಗೆ ಒಂದಿರೋದು ಒಂದೇ ಒಂದು ದಾರಿ. ಏನ್ ದಾರಿ? ರಾಮಕೃಷ್ಣ ವಿವೇಕಾನಂದರ ಸಂದೇಶಗಳನ್ನ ಪ್ರತಿಯೊಬ್ಬರಿಗೂ ತಲುಪುವಂತೆ ಮಾಡ್ತು ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಏನ್ ಒಳ್ಳೇದಾಗ್ಬೇಕು ಅದೆಲ್ಲ ತಾನಾಗ ಆಗುತ್ತೆ. ನಾವೇನು ಎಕ್ಸ್ಟ್ರಾ ಕೆಲಸ ಮಾಡ್ಬೇಕಾಗಿಲ್ಲ. ಒಳ್ಳೆಯ ಭಾವನೆಗಳು ಪ್ರತಿಯೊಬ್ಬರಿಗೂ ಕೂಡ ತಲುಪುವಂಗಾಗಬೇಕು. ಅದ್ರ ಮುಖಾಂತರ ಒಳ್ಳೆಯ ಚಾರಿತ್ರ್ಯ ನಿರ್ಮಾಣ ಆಗುತ್ತೆ. ಚಾರಿತ್ರ್ಯ ನಿರ್ಮಾಣದ ಮುಖಾಂತರ ಏನಾಗುತ್ತೆ? ಶ್ರೇಷ್ಠವಾದ ಜಗತ್ತು ಸೃಷ್ಟಿಯಾಗುತ್ತೆ. ಇದರಿಂದ ಸ್ವಾಮೀಜಿಯವರಿಗೆ ದೊಡ್ಡ ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ಅದರಿಂದ ನಮ್ಮ ಬಾಲಕ ಸಂಘದ ಕಡೆಗೆ ಮತ್ತು ಸ್ವಾಮಿ ಯತೀಶ್ವರಾನಂದಜಿ, ಯಾಕಂದ್ರೆ ಅವರ ಒಂದು ಆಶೀರ್ವಾದ, ಅವರೆಲ್ಲ ಬ್ರಹ್ಮಜ್ಞಾನಿಗಳು. ಬ್ರಹ್ಮಜ್ಞಾನಿಗಳಂದ್ರೆ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡು ಭಗವಂತನಲ್ಲಿ ತಾದಾತ್ಮ್ಯ ಹೊಂದಿದಂಥವ್ರು. ಅವರು ಏನೇನು ಸಂಕಲ್ಪ ಮಾಡ್ತಾರೆ ಎಲ್ಲವೂ ಕೂಡ ನೆರವೇರುತ್ತೆ. ಅದರಿಂದ ಈ ಬಾಲಕ ಸಂಘದ ಮೇಲೆ ಅವರವಷ್ಟು ಆಶೀರ್ವಾದ ಇಲ್ಲಿ ಯಾರಿಗೂ ಇಲ್ಲ. ಇನ್ನು ಉಳಿದವರೆಲ್ಲರೂ ಕೂಡ ನಾವು ನಿಮಿತ್ತ ಮಾತ್ರ. ಅದೇ ನಮ್ಮ ಪ್ರಾರ್ಥನೆ. ನಿಮ್ಮ ಭಾವನೆಗಳೇನಿದೆಯೋ ಅದೆಲ್ಲ ನಮ್ಮ ಮುಖಾಂತರ ವ್ಯಕ್ತವಾಗಲಿ. ಮಕ್ಕಳಿಗೆಲ್ಲ ನೀವು ಆಶೀರ್ವಾದ ಮಾಡಬೇಕು, ನೀವು ಅದು ನಮ್ಮ ಪ್ರಾರ್ಥನೆ. ಸೊ ಅದರಿಂದ ಆ ಶಕ್ತಿಯನ್ನ ಶ್ರೀರಾಮಕೃಷ್ಣರು, ಶಾರದಾ ಮಾತೆಯವರು, ವಿವೇಕಾನಂದ ಸ್ವಾಮೀಜಿಯವರಿಗೆ ಕೊಡ್ಲಿ ಅಂತೇಳಿ ನಮ್ಮ ಪ್ರಾರ್ಥನೆ. ನಮ್ಮ ಎಲ್ಲ ಬಾಲಕ ಸಂಘದ ಸದಸ್ಯರ ಪರವಾಗಿ ಮತ್ತೆ ಸ್ವಾಮೀಜಿಯವರು ಇಲ್ಲಿ ಬರ್ತಾ ಇರಬೇಕು. ಇಲ್ಲ ಮತ್ತೆ ನಾನೊಂದು ಸಂಪರ್ಕ, ಸ್ವಾಮೀಜಿಯವರು ಆಲ್ರೆಡಿ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಒಂದು ಪ್ಲಾನ್ ಮಾಡ್ರಪ್ಪ ಒಂದ್ಸರಿ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಣ ಒಂದ್ಸರಿ. ಎಲ್ಲ ಕರ್ಕೊಂಡೋಗಿ ಹಳ್ಳಿನಲ್ಲಿ ನೋಡ್ಬೇಕು ಎಷ್ಟು ಚೆನ್ನಾಗಿದೆ. ದೊಡ್ಡ ಆಶ್ರಮ ಇಲ್ಲಿಂದ ಏನ್ ಜಾಸ್ತಿ ಇಲ್ಲ, 125 ಮೈಸೂರಿಗೆ ಹೋದಂಗೆ ಆಗುತ್ತೆ ಅಷ್ಟೇ. ಹೋಗ್ಬಿಟ್ಟು ಒಂದ್ ದಿವಸ ಅಲ್ಲೆಲ್ಲ ಕಳ್ಕೊಂಡ್ಬಿಟ್ಟು ಹತ್ರ ಯಾವ್ದಾದ್ರು ಒಂದು ಒಳ್ಳೆ ದೇವಸ್ಥಾನಗಳೆಲ್ಲ ಇದೆ ರಸ್ತೆನಲ್ಲಿ ಹೋಗ್ತಾ ಬರ್ತಾ, ಅದನ್ನೆಲ್ಲ ಒಂದ್ ದಿವಸ ಒಂದು ಪ್ಲಾನ್ ಮಾಡ್ಕೊಂಡು ಹೋಗಿ ಬರೋಣ. ಓಕೆ, ಸಮಯ ಬಂದಾಗ ಇನ್ನು ಸ್ವಾಮೀಜಿಯವರು ಹೋಗ್ತಾ ಇದ್ದಾರೆ, ಸೆಟ್ಲ್ ಆದ್ಮೇಲೆ ಹೋಗೋಣ. ಇನ್ವಿಟೇಷನ್ ಕೊಟ್ಟಿದ್ದಾರೆ. ಅದರಿಂದ ಒಳ್ಳೇದಾಗ್ಲಿ. ಸ್ವಾಮೀಜಿಯವ್ರಿಗೂ ಕೂಡ ಶ್ರೀರಾಮಕೃಷ್ಣರ ಕೃಪೆ ವಹಿಸ್ಲಿ. ಅವ್ರು ಹೇಳಿರೋ ಮಾತುಗಳನ್ನೆಲ್ಲ ನೀವು ನೆನಪಿಟ್ಕೊಳ್ಳಿ ಅಂತೇಳಿ ಹೇಳ್ತೀವಿ. ಒಂದು ಸಣ್ಣ ಕಾಣಿಕೆ ಅಲ್ಲ, ನಮ್ಮ ಬಾಲಕ ಸಂಘದ ಏನು ಅಂತ ಒಂದು ಇದು ಮಾಡಿದ್ದಾರೆ, ಅದನ್ನ ಮಕ್ಕಳು ಯಾರಾದ್ರೂ ಕೊಡ್ಲಿ. ಸ್ವಾಮೀಜಿಯವ್ರು ಹೇಳಿದ್ರು ಏನು ಗಿಫ್ಟ್ ಬೊಕ್ಕೆ ಗಿಕ್ಕೆ ಅದೇನು ಕೊಡ್ಬಾರ್ದಂತ ಹೇಳಿದ್ರು ಸ್ವಾಮೀಜಿ.